ಹೌದು, ಕೇರಳದ ನೋಡಿ, ಕೇರಳದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ನಡೆದು ಭಾಳ ದಿವಸ ಆಯ್ತು. ಕೇರಳ, ಪಶ್ಚಿಮ ಬಂಗಾಳ, ಈಗ ಅಲ್ಲೆಲ್ಲ ಕಾಂಗ್ರೆಸ್ಸಿನ ಬೆಂಬಲನೇ ಇದೆ. ಅದು ಕಾಂಗ್ರೆಸ್ ಕೇರಳದಲ್ಲಿ ಇವತ್ತು ಮಂಗಳೂರು ಕರಾವಳಿಯಲ್ಲಿ ಎಲ್ಲಿ ಕೊಡಗಿನಲ್ಲಿ ಆದಂಥದ್ದೇನು ಟಿಪ್ಪು ಸುಲ್ತಾನ್ ಜಯಂತಿ ದಿವಸ ಅವತ್ತೇನು ನಮ್ಮೊಬ್ಬ ಕಾರ್ಯಕರ್ತನ ಕೊಲೆ ಆಯ್ತಲ್ಲ, ಕೇರಳದಿಂದ ಬರ್ತಾರೆ. ಅಲ್ಲಿ ಅವ್ರಿಗೆ ಸಮೀಪ ಇದೆ, ಬಾರ್ಡರ್ಗಳು ಗಟ್ಟಿಲ್ಲ, ಯಾವಾಗ ಬೇಕಾದಾಗ ನುಸುಳ್ತಾರೆ. ಅಲ್ಲಿ ವಾಹನಗಳ ಚೆಕ್ ಪೋಸ್ಟ್ ಇಲ್ಲ. ಕೇರಳದಲ್ಲಿ ಈ ಎಲ್ಲ ಮಂಗಳೂರಿನಲ್ಲಿ ಎಷ್ಟು ಗಲಭೆ ಆಗ್ಯಾವು, ಕರಾವಳಿಯಲ್ಲಿ ಅದರ ಹಿಂದೆ ಎಲ್ಲ ಕೇರಳದಿಂದ ಬರುವಂಥ ಮತಾಂತರ ಇಲ್ಲಿ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಬಿಟ್ಟರೆ ಏನೂ ಮಾಡೋದಿಲ್ಲ ಅವರು. ಕಾಂಗ್ರೆಸ್ ಅಂದ್ರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗಿದೆ. ದುರ್ದೈವ ಅಂದ್ರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇಲ್ಲ, ದೇಶನಾಗ ಇನ್ನೂ ತಿಳ್ಕೊತಾ ಇಲ್ಲ. ಈಗ ಖುಷಿ ಪಡ್ತಾರೆ ನರೇಂದ್ರ ಮೋದಿ ಅವ್ರ ಸೊಕ್ಕ ಕಡಿಮೆ ಆಯ್ತತೆ. ನರೇಂದ್ರ ಮೋದಿ ಅವ್ರ ಸೊಕ್ಕ ಕಡಿಮೆ ಆಗಲಿಲ್ಲ, ಹಿಂದೂಗಳ ಶಕ್ತಿ ಕಡಿಮೆ ಆಯ್ತು ಭಾರತದಲ್ಲಿ. ನರೇಂದ್ರ ಮೋದಿ ಅವ್ರು ನೀವು 350 ಸೀಟ್ ಕೊಟ್ಟಿದ್ರೆ ಇವ್ರು ಯಾರೂ ಕೊಯ್ಕೆ ಎತ್ತಿದಿಲ್ಲ. ದುರ್ದೈವ ಅಂದ್ರೆ ನಮ್ಮ ದೇಶದ ಜನ ಬರೀ ಈ ಗ್ಯಾರಂಟಿಗಳು, ಪುಕ್ಕಟ ಅಕ್ಕಿ, ಬಸ್ಸ, ಇಂಥವು ಕೆಟ್ಟ ಇದಕ್ಕೆ ಇವ್ರು ಬಲಿ ಆಗ್ತಾರೆ. ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಗಿಸುವಂಥ ಕೆಲಸ ಈ ದೇಶದಲ್ಲಿ ಆಗ್ಲಾಗ್ತದೆ. ಎಲ್ಲಿವರೆಗೆ ಹಿಂದೂಗಳು ಒಕ್ಕಟ್ಟಾಗದೇ ಇದ್ರೆ ಭಾರತಕ್ಕೆ ಬಾಂಗ್ಲಾತೇನವ್ರು ಹೇಳ್ತಾರಲ್ಲ ಕಾಂಗ್ರೆಸ್ನವ್ರು, ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ. ಹಾದಿಗೆ ಬೀದಿಗೆ ಮಾತಾಡೋರಲ್ಲ. ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದಾವ, ಅವ ಹೇಳ್ತಾನೆ. ಅಲ್ಲಿಂದ ಒಬ್ಬ MLA ಹೇಳ್ತಾನೆ, ಗದಗ ರೋಣ MLA, ನೀವು ಒಂದು ವೇಳೆ ಸಿದ್ದರಾಮಯ್ಯ ಇಳಿಸಿದ್ರೆ ನಾವು ಬಾಂಗ್ಲಾದಾಗ ಪ್ರಧಾನಮಂತ್ರಿ ಹೋಗ್ಕೊ ಹೆಂಗೆ ಹೊಡಿತೀವಿ ಅಂದ್ರೆ ಈಗ ಹಿಂಗೆ ಮಾತಾಡ್ತಾರೆ. ಅಂದ್ರೆ ಇದಕ್ಕೆ ಮುಸ್ಲಿಮ್ನ ವೋಟ್ ಸಪೋರ್ಟ್ ಖುಷಿ ಪಡಿಸೋದವ್ರು. ಒಮ್ಮೆ ಹಿಂದೂಗಳು ತಿರುಗಿ ಬಿದ್ದರೆ ಅಂದ್ರೆ ಇವ್ರು ಯಾರು ಉಳಿದಿಲ್ಲ, ಕಾಂಗ್ರೆಸ್ ಉಳಿದಿಲ್ಲ, ದೇಶ ವಿರೋಧಿ ಕೆಲಸ ಮಾಡೋ ಯಾವ ಸಾಬ್ರು ಉಳಿದಿಲ್ಲ. ಇಷ್ಟೆಲ್ಲ ಘಟನೆ ಅಂದ್ರೆ ಕಾಂಗ್ರೆಸ್ ಯಾರು ಮಾತಾಡಿಲ್ಲ, ಬರೀ ಯತ್ನಾಳ್ ಅವರು ಎಲ್ಲ ಎಚ್ಚರಿಕೆಯಿಂದ ಇರಬೇಕು ಹಿಂದೂಗಳು ಅಂತ ಹೇಳಿದ್ರೆ ಹೌದು. ಹೆಂಗ್ ಅವ್ರವ್ರ ಆತ್ಮರಕ್ಷಣೆ ಮಾಡ್ಕೊರತ್ ಹೇಳಿನಿ. ನೀವೇನು ಅವ್ರ ಮನೆಗೆ ಹೋಗಿ ಹೊಡಿತಾನೆ. ಈ ನಮ್ಮ ಮನೆಗೆ ಬಂದು ಹೊಡಿತಾರಂದ್ರೆ ಅವರು ನಮ್ಮನ್ನೆಲ್ಲ ಹೊಡಿ ಮುಂದೆ ನಾವು ಒಂದರ ಪ್ರತಿರೋಧ ತೋರಿಸ್ಬೇಕಲ್ಲ.